ನೆಟ್ವರ್ಕ್ನಲ್ಲಿ ನೋ ಸರ್ವಿಸ್ ಅಂತ ಬಂತಂತೆ. ಅವಾಗ ಈ ರೈತ ಏನ್ ಮಾಡಿದ್ದಾರೆ ಅಂತಂದ್ರೆ ನೆಟ್ವರ್ಕ್ ಇಲ್ಲ ಅಲ್ಲ ಅಂತ ಸಿಮ್ ಕಾರ್ಡ್ ಅನ್ನ ಬದಲಿಸಿದ್ದಾರೆ. ರೈತ ಶರಣಪ್ಪ ಅನ್ನೋರು ಈ ತರ ಮಾಡಿದ್ದಾರೆ. ಸಿಮ್ ಬದಲಿಸಿದ್ದೆ ನೋಡಿ ಮಕ್ಮಲ್ ಟೋಪಿ ಹಾಕಿದ್ದಾರೆ. 24 ಗಂಟೆಗಳ ಬಳಿಕ ರೈತನ ಅಕೌಂಟ್ ನಲ್ಲಿದ್ದ ಹಣನೇ ಲೂಟಿ ಆಗ್ಬಿಟ್ಟಿದೆ. ಇಷ್ಟೇ ಆಗಿದ್ದು ಸಿಮ್ ನಲ್ಲಿ ನೆಟ್ವರ್ಕ್ ತೋರಿಸ್ತಾ ಇರ್ಲಿಲ್ಲ ಮೊಬೈಲ್ ಅಲ್ಲಿ, ಅದಕ್ಕೆ ಸಿಮ್ ಚೇಂಜ್ ಮಾಡೋಣ ಅಂತ ಸಿಮ್ ಚೇಂಜ್ ಮಾಡಿದ್ದಾರೆ. ಸಿಮ್ ಚೇಂಜ್ ಮಾಡಿದ 24 ಗಂಟೆಯಲ್ಲಿ ರೈತನ ಅಕೌಂಟ್ ಅಲ್ಲಿ ಇದ್ದಿದ್ದ ಎಲ್ಲ ಹಣ ಲೂಟಿ ಆಗಿದೆ. ಫೋನ್ ಪೇ ಮುಖಾಂತರವಾಗಿ ಹಣವನ್ನ ಎಗರಿಸಿದ್ದಾರೆ ಆನ್ಲೈನ್ ಖದೀಮರು. ಹುನಗುಂದ ತಾಲೂಕಿನ ಹಾವರಗಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಕೌಂಟ್ಗೆ 3 ಲಕ್ಷಕ್ಕೂ ಅಧಿಕ ಕಬ್ಬಿನ ಬಿಲ್ ಜಮಾ ಆಗಿತ್ತಂತೆ. ಪಾಪ 3 ಲಕ್ಷಕ್ಕೂ ಜಾಸ್ತಿ ಹಣ ಇತ್ತಂತೆ. ಇದೀಗ ಶರಣಪ್ಪನ ಬ್ಯಾಂಕ್ ಅಕೌಂಟ್ ನಲ್ಲಿ 99,999 ರೂಪಾಯಿ ಇದೆಯಂತೆ. ಸ್ಟೇಟ್ ಬ್ಯಾಂಕ್ ಅಕೌಂಟ್ ನಲ್ಲಿ 84,000 ಲೂಟಿ ಮಾಡಿದ್ದಾರೆ. 20,000ದಂತೆ 4 ಬಾರಿ, 4,000ದಂತೆ 1 ಬಾರಿ ಹಣವನ್ನ ಎಗರಿಸಿದ್ದಾರೆ ಆನ್ಲೈನ್ ಖದೀಮರು. MD ರಶೀದ್ ಖಾನ್ ಎಂಬುವರಿಗೆ ಹಣ ಹೋಗಿರುವುದು ಬೆಳಕಿಗೆ ಬಂದಿದೆ. ಸದ್ಯ ಅಕೌಂಟ್ ಫ್ರೀಸ್ ಮಾಡಿಸಿದ್ದಾರೆ. ಹುನಗುಂದ ಠಾಣೆಗೆ ದೂರನ್ನ ನೀಡಿದ್ದಾರೆ. ನೋಡಿ ಪಾಪ ಹೆಂಗೆ ಯಾಮಾರಿಸ್ತಾರೆ ಅಂತ. ಇತ್ತೀಚೆಗೆ ಈ ಸೈಬರ್ ಕ್ರೈಮ್ ಹಾವಳಿ ಜಾಸ್ತಿ ಆಗ್ಬಿಟ್ಟಿದೆ. ಆನ್ಲೈನಲ್ಲಿ ದುಡ್ಡು ಕದಿಯೋದು, ದುಡ್ಡು ಹೊಡಿಯೋದು ಇದೆಲ್ಲ ಜಾಸ್ತಿ ಆಗಿದೆ. ಅಕೌಂಟ್ ಸ್ವಲ್ಪ ಜಾಸ್ತಿ ದುಡ್ಡಿತ್ತು ಅಂತಂದರೆ ಸ್ವಲ್ಪ ಎಚ್ಚರಿಕೆ ವಹಿಸಿ. ಸಿಕ್ಕಿದ್ದಕ್ಕೆಲ್ಲ ಆರ್ಡರ್ ಮಾಡ್ತೀನಿ ಅಂತ ಆರ್ಡರ್ ಮಾಡೋದು, ಓಕೆ ಮಾಡ್ತೀನಿ ಅಂತ ಓಕೆ ಮಾಡೋದು, ಲಿಂಕ್ನೆಲ್ಲ ಓಪನ್ ಮಾಡೋದು, ಈ ಥರ ಸಿಮ್ ಬದಲಾವಣೆ ಮಾಡೋದು, ಮತ್ತೊಂದು ಸ್ವಲ್ಪ ಎಚ್ಚರಿಕೆ ವಹಿಸಿ. ಅಲ್ಲ ಪಾಪ ಇಲ್ಲಿ ರೈತಂದೇನು ತಪ್ಪಿಲ್ಲ ಬಿಡಿ, ಯಾರಾದರೂ ಅದೇ ತಾನೇ ಮಾಡೋದು. ನೆಟ್ವರ್ಕೇ ಸಿಗ್ತಾ ಇಲ್ಲ ಯಾಕೋ, ಒಂದ್ಸತಿ ಸಿಮ್ ತೆಗೆದು ಹಾಕ್ಬಿಡೋಣ ಅಂತಾನೆ ಎಲ್ಲರೂ ಯೋಚನೆ ಮಾಡೋದು. ನೀವು ಜಸ್ಟ್ ಸಿಮ್ ತೆಗೆದು ಹಾಕಿದ್ರೆ ಅಕೌಂಟಲ್ಲಿರೋ ದುಡ್ಡೆಲ್ಲ ಎಗರಿಸ್ಬಿಡ್ತಾರೆ ಅಂತಂದರೆ ಇನ್ನು ಯಾವ ರೇಂಜ್ನಲ್ಲಿ ಇವರು ಅಪ್ಡೇಟ್ ಇದ್ದಾರೆ ನೋಡಿ. ಪಾಪ ರೈತರು ಅಕೌಂಟ್ನಲ್ಲಿ ದುಡ್ಡು ಇರುತ್ತೆ, ಬೆಳೆ ಬೆಳೆದಿರೋದು, ಲಾಭ ಬಂದಿರೋದು, ಅಥವಾ ಸರ್ಕಾರದಿಂದ ಯಾವ್ದಾದ್ರು ಜಮೆ ಆಗಿರೋದು, ಮತ್ತೊಂದು ಇರುತ್ತೆ. ಪಾಪ 3 ಲಕ್ಷ ಇತ್ತಂತೆ, ಎಗರಿಸ್ಬಿಟ್ಟಿದ್ದಾರೆ. ಸದ್ಯ ಈ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಾರೆ. ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ, ಅಷ್ಟರ ಒಳಗಡೆ ಹಣ ರಿಕವರಿ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಇದರಲ್ಲಿ ಏನಾಗಿದೆ ಏನು ಡೀಟೇಲ್ಸ್ ಸಿಗಬೇಕಾಗಿದೆ. ಯಾರ ಅಕೌಂಟಿಗೆ ಹಣ ಹೋಗಿದೆ ಅಂತ ಗೊತ್ತಾಗಿದೆ. ಹಾಗಾಗಿ ಸ್ವಲ್ಪ ಈ ಹಣ ರಿಕವರಿ ಮಾಡ್ಕೋಬೋದು ಅಂತ ಕಾಣಿಸುತ್ತೆ. ಬಾಗಲಕೋಟೆ ಡಿಸ್ಟಿಕ್ ಹುನಗುಂದ ತಾಲೂಕು ಹಾವರಿಗೆ ಎಂಬ ಗ್ರಾಮದಿಂದ ಮಾತನಾಡೋದು. ಶರಣಪ್ಪ ಸಂಗಪ್ಪ ಗಾಳಿ ಅಂತೇಳಿ ನನ್ನ ಹೆಸರು. ನಂದು ಏರ್ಟೆಲ್ ಸಿಮ್ಮು 4ನೇ ತಾರೀಕು 4/2/2026 ಆ ದಿನಾಂಕದಂದು ಏನಾಗಿದೆ, 12 ಗಂಟೆಗೆ ಇಮಿಡಿಯೇಟ್ಲಿ ನಾನು ಏರ್ಟೆಲ್ ಸಿಮ್ಮು ನೋ ಸರ್ವಿಸ್ ಅಂತ ಬಂದಿದೆ. ನೋ ಸರ್ವಿಸ್ ಅಂತ ಬಂದ್ಬಿಟ್ಟು ನಾನು ಕೃಷಿ ಒಂದು ಕಡ್ಲಿ ರಾಶಿಯಲ್ಲಿದ್ದೆ. ಅದು ಗೊತ್ತಾಯಿತು. ಇನ್ನು ಬೆಳಗ್ಗೆ ವಿಚಾರಿಸಿದ್ರಾತಪ್ಪ ಅಂತಂದು ಬೆಳಗ್ಗೆ ನಾನು ಇಲ್ಕಲ್ನಲ್ಲಿ ಹೋದಾಗ 5/2/2026 ಏರ್ಟೆಲ್ ಆಫೀಸಿಗೆ ಹೋಗಿ ನಾನು ಬೇರೆ ಸಿಮ್ ತೊಗೊಂಡಿದ್ದೀನಿ. ಅದೇ ನಂಬರ್ನ ಡೂಪ್ಲಿಕೇಟ್ ಸಿಮ್ ತೊಗೊಂಡು ಅವರು 3 ತಾಸು ಬಿಟ್ಟು ಆ ಸಿಮ್ಮು ತಮ್ಮ ಹ್ಯಾಂಡ್ಸೆಟ್ಟಿಗೆ ಹಾಕೋರಿ ಅಂತ ಹೇಳಿದರು. ತದನಂತರ 3 ತಾಸು ಬಿಟ್ಟು ಸಿಮ್ ಹಾಕ್ಕೊಂಡು 24 ತಾಸು ಆದ ನಂತರ ಮೆಸೇಜ್ ಬರ್ತಂತ ಹೇಳಿದ್ರು ಅವರು. ಆಯ್ತು ಸರಿ ಅಂತೇಳಿ ಅದು ನಿನ್ನೆ 7/2/2026 ನಿನ್ನೆ ನಾನು 3:30 ಗಂಟೆಗೆ ನನ್ನ ಫೋನು ಮೆಸೇಜ್ ಚೆಕ್ ಮಾಡಿದೆ. ಒಳ್ಳೆ ಫೋನ್ಪೇ ಕ್ರಿಯೇಟ್ ಮಾಡಿದ್ದೆ. ನಾನು ಕ್ರಿಯೇಟ್ ಆದ ನಂತರ ಹಿಸ್ಟ್ರಿ ಚೆಕ್ ಮಾಡಿದೆ. ಯಾರು MD ರಶೀದ್ ಖಾನ್ ಅಂತೇಳಿ ಆ ವ್ಯಕ್ತಿ ಏನು ಮಾಡಿದ್ದಾನೆ, ನನ್ನ ಗ್ರಾಮೀಣ ಅಕೌಂಟ್ನಿಂದ 99,999 ರೂವನ್ನು ಹ್ಯಾಕ್ ಆಗಿದೆ. ಅದು ನಾನು ಅದನ್ನು ಗಮನಿಸಿದಾಗ ಹಾಗೆ ಮತ್ತು ಸ್ಟೇಟ್ ಬ್ಯಾಂಕ್